ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಲು ಶ್ರೀರಾಮುಲು ಅವರೇ ಕಾರಣ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಆರೋಪಿಸಿರುವುದರೊಡನೆ ಅವರ ತೇಜೋವಧೆಗೆ ಯತ್ನಿಸಿರುವುದನ್ನು ಮಹರ್ಷಿ ವಾಲ್ಮೀಕಿ ಗುರುಕುಲ ಸೇವಾ ಟ್ರಸ್ಟ್ ಖಂಡಿಸುತ್ತದೆ ಎಂದು ಸಮುದಾಯದ ಮುಖಂಡ ಶ್ರೀನಿವಾಸ್ ನಾಯ್ಕ ಹಾಗೂ ದ್ಯಾವಪ್ಪ ನಾಯ್ಕ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರೊಡನೆ ಮಾತನಾಡಿದ ಅವರು, ಶ್ರೀರಾಮುಲು ಅವರು ನಾಯಕ ಸಮುದಾಯದ ಪಕ್ಷಾತೀತ ಪ್ರಭಾವಿ ನಾಯಕರಾಗಿದ್ದಾರೆ. ಅವರ ಬಗ್ಗೆ ಈ ರೀತಿ ಇಲ್ಲಸಲ್ಲದ ಹೇಳಿಕೆ ನೀಡುವುದನ್ನು ಸಹಿಸಲು ಸಾಧ್ಯವಿಲ್ಲ. ಜೊತೆಗೆ ಬಿಜೆಪಿ ವರಿಷ್ಠರು ಸಹ ಶ್ರೀರಾಮುಲು ಅವರಿಗೆ ಸೂಕ್ತ ಸ್ಥಾನಮಾನ ನೀಡದೇ ಇರುವುದು ಖಂಡನೀಯ ಎಂದರು. 2019ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣ ರಮೇಶ್ ಜಾರಕಿಹೊಳಿ ಅವರು. ಆದರೆ ಅಧಿಕಾರಕ್ಕೆ ಬಂದ 6 ತಿಂಗಳಿನಲ್ಲಿ ಅವರನ್ನು ಕಡೆಗಣಿಸಲಾಯಿತು. ಇವನ್ನೆಲ್ಲ ಗಮನಿಸಿದಾಗ ಬಿಜೆಪಿ ಪಕ್ಷದ ಕೆಲ ಮುಖಂಡರು ನಾಯಕ ಸಮುದಾಯದ ರಾಜಕಾರಣಿಗಳನ್ನು ತುಳಿಯುತ್ತಿರುವುದು ಗೋಚರವಾಗುತ್ತದೆ. ಇದೇ ಪರಿಸ್ಥಿತಿ ಮುಂದುವರಿದರೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ದ್ಯಾವಪ್ಪ ನಾಯ್ಕ, ರಾಜು ಮಾರ್ಕೆಟ್, ನಾರಾಯಣ್ ನಾಯ್ಕ, ಮಯೂರ, ವಿನೋದ್ ನಾಗ್ವಾಲ್ ಹಾಜರಿದ್ದರು. ಆಗಿಲ್ಲ, ಯಾಕೆ ಮಾಡೋ ಪ್ರಯತ್ನವನ್ನು ನೀವು ಮಾಡಿಲ್ಲ? ಯಾಕೆ ನಿಮಗೆ ಸಾಮಾಜಿಕ ನ್ಯಾಯವನ್ನು ಕೂಡ ಪರಿಕಲ್ಪನೆ ಇಲ್ವಾ? ಅದನ್ನು ಅವ್ರನ್ನೂ ಕೇಳಬೇಕಾಗ್ತದೆ. ರಾಮುಲು ಅವರು ಮಾತಾಡಿದ್ರು, ಅವ್ರು ನೋವನ್ನು ಹೇಳಿದ್ರು. ಹೇಳಿದ ತಕ್ಷಣ ಏನು ಮಾಡಿದ್ರಿ? ಅವನೊಬ್ಬನ ಯಾರೋ ಚಾಕು ಇಟ್ಕೊಂಡ, ಬಾಕು ಇಟ್ಕೊಂಡ, ಏನೋ ಇಟ್ಕೊಂಡ, ಅಂಥ ಮನುಷ್ಯನ ಜೊತೆಗೆ ಇಟ್ಕೊಂಡು ದುಡ್ಡು ಮಾಡಿದೆಯಲ್ಲಪ್ಪ ನೀನು. ಈ ರಾಜ್ಯದಲ್ಲಿ ನಿನ್ನ ಬಂಡವಾಳ ಎಷ್ಟಿತ್ತು ಪ್ರಾರಂಭ ಮಾಡಿದಾಗ? ಎಷ್ಟು ಜನರು ನಮ್ಮ ಮೈಕ್ರೋ ಫೈನಾನ್ಸ್ ಅವಳಿ ಇವತ್ತು ಅನುಭವಿಸ್ತಾರೆ, ಆವತ್ತು ಎಷ್ಟು ಜನ ದುಡ್ಡು ನುಂಗಿದೆಯಾ ನೀನು? ಯಾವ ಯೋಗ್ಯತೆ ಮೇಲೆ ನೀನು ರಾಮುಲು ಬಗ್ಗೆ ಮಾತಾಡ್ತೀಯಾ? ಚಾಕು ಬಾಕು ಇಟ್ಕೊಂಡಿದ್ದಾರೆ ಅಂತ. ನಿನ್ನ ಜೊತೆಗೆ ಇದ್ರಲ್ಲ ಅವರು, ಅವತ್ತೇ ಯಾಕೆ ತಿರಸ್ಕಾರ ಮಾಡಲಿಲ್ಲ? ರಾಜಣ್ಣವರು ಒಂದು ಪಕ್ಷದಲ್ಲಿ ಆ ಥರ ಅವ್ರು ಮಾತಾಡಿದ ತಕ್ಷಣ ಏನು ಮಾಡೋರು ಅಂದರೆ ಅವ್ರು ತುಳಿಲಿಕ್ಕೆ ಕೊಟ್ಟರು. ಅವ್ರ ಮೇಲೆ ಕೇಸ್ ಹಾಕಬೇಕು, ಅವ್ರು ಬಂಧಿಸಬೇಕು. ನಮ್ಮ ಮಾನಸಿಕವಾಗಿ ನೋವು ಕೊಟ್ಟರೆ ರಾಮುಲು ಅವ್ರನ್ನ ಯಾರು ಹೀಯಾಳಿಸಿದ್ರು, ಆ ರೆಡ್ಡಿ ಇದನ್ನೆಲ್ಲ ಜನಾರ್ದನ್ ರೆಡ್ಡಿ ಅವನ್ನ ಬಂಧಿಸಬೇಕು, ಅವನ ಮೇಲೆ ಕ್ರಮ ತಗೋಬೇಕು ಮೊದಲನೇದಾಗಿ. ಹಾಗೇನೇ ಸಹಿತ ಕಾಂಗ್ರೆಸ್ ಪಕ್ಷದಲ್ಲೂ ಸಹಿತ ನಮ್ಮ ರಾಜಣ್ಣವರು ಯಾರು ಅಧ್ಯಕ್ಷ ಆಗ್ತೀವಿ ಅಂದರೆ ಮಂತ್ರಿನೂ ಆಗಿರ್ತೀನಿ, ಅಧ್ಯಕ್ಷನೂ ಆಗಿರ್ತೀವಿ ಅಂತಾರೆ. ಅವ್ರು ನಮ್ಮ ಮಂತ್ರಿಗಿರಿ ಬಳಗ್ತಾ ಇದ್ದೀನಿ ರೀ, ನನ್ನ KPC ಅಧ್ಯಕ್ಷರು ಮಾಡಿರಿ ಅಂದ್ರೆ ಮಾಡಿಲ್ಲ. ಪರಮೇಶ್ವರ್ ಅವರು ನಮ್ಮ ವಿದ್ಯಾರ್ಥಿಗಳ ಬಗ್ಗೆ, ನಾವು ವಿದ್ಯಾರ್ಥಿಗಳ ಸಮಸ್ಯೆ ಆಗದೆ ನಾವೆಲ್ಲ ಒಟ್ಟು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಂದರೆ ಹೈಕಮಾಂಡ್ ಹೇಳ್ತಾರೆ ನೀವು ಯಾರೋ ಊಟಕ್ಕೆ ಸೇರಬೇಡಿ. ನಮ್ಮನೆ ಊಟ ಮಾಡಲಿಕ್ಕೆ, ನಮ್ಮ ಬಗ್ಗೆ ಚಿಂತನೆ ಮಾಡೋಕ್ಕೆ ನೀವಂತೂ ಮಾಡ್ತಾಯಿಲ್ಲ. ಆಶೆಗಳನ್ನ ಈಡೇರಿಕೊಡ್ತಾ ಇಲ್ಲ ನೀವು. ನಾವು ಯಾಕೆ ಸೇರಬಾರ್ದು? ಆ ಕಾರಣದಿಂದ ಯಾರ್ಯಾರು ಈ ಜನಾಂಗದ ವಿರೋಧಿಗಳವ್ರೆ, ಯಾರ್ಯಾರು ಬಹುಸಂಖ್ಯಾತರನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡ್ಯಾರೆ ಅಂಥ ವ್ಯಕ್ತಿಗಳು. ನಾವಂತೂ ಸಮಾಧಾನವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅವರಷ್ಟು ತಾಳ್ಮೆ ಅದೇ, ಜಾಣ್ಮೆ ಇಲ್ಲ ನಮಗೆ. ನಾವೇನಾದ್ರು ಬೀದಿಗೆ ಬಂದರೆ ಆ ತಾಳ್ಮೆ ಹೋಗಿ ತೀವ್ರ ಸ್ವರೂಪ ಪಡ್ಕೊಂಡ್ರೆ ಈ ರಾಜ್ಯ ಮತ್ತೊಮ್ಮೆ ಭಾಳ 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 ಕೆಟ್ಟ ಪರಿಸ್ಥಿತಿ ನಿಂತ್ಕೋಬೇಕಾಗ್ತದೆ. ಅದು ಎಚ್ಚರಿಕೆನೂ ಇರಬೇಕು ಎಲ್ರಿಗೂ ಸಹಿತ. ಯಾವ್ಯಾವ ಪಕ್ಷ ಅಧಿಕಾರದಲ್ಲವೇ, ಯಾರು ಪರಿಶಿಷ್ಟ ಅವರ ವರ್ಗದವ್ರನ್ನ ತುಳಿತಾ ಇದ್ದೀರಿ, ನಮ್ಗಳಿಗೆ ಅವಕಾಶ ಸಿಗಬೇಕು. ಹೌದು, ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಖಾಲಿ ಆದ ಸಂದರ್ಭದಲ್ಲಿ ಆದ್ಯತೆ ಮೊದಲನೇವ್ರಿಗೆ ಪರಿಶಿಷ್ಟ ವರ್ಗದವ್ರನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು. ನೀವು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮಾಡಬೇಕಾ, ಈ ವರ್ಗದವ್ರನ್ನೇ ಮಾಡಬೇಕು. BJPಯಲ್ಲಿ ಅಧ್ಯಕ್ಷರು ಮಾಡಬೇಕಾ, ಈ ವರ್ಗದವ್ರನ್ನೇ ಮಾಡಬೇಕು. BJPಯಲ್ಲಿ ಮುಖ್ಯಮಂತ್ರಿ ಮಾಡಬೇಕಾ, ಈ ವರ್ಗದವ್ರಿಗೆ ಅವಕಾಶ ಕೊಡಬೇಕು. ಅದೇ ಸರ್, ಆಯಿತು ಸರ್. ನಿಮ್ಮ ಮುಖಾಂತರ